ಕೊಡಗು ಜಿಲ್ಲೆಯಲ್ಲಿ 2018ರ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ವತಿಯಿಂದ 200 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಮನೆಗಳು ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಈಗ ನಾವು ಅದೇ ಸ್ಥಳದಲ್ಲಿದ್ದೀವಿ. ಇದು ಅಂದರೆ ಸೋಮಪೇಟೆ ತಾಲೂಕಿನ ಜಂಬೂರು ಬಾಣೆ ಅಂತ ಇದೆ, ಅಲ್ಲಿ ಈ ಮನೆಗಳು ನಿರ್ಮಾಣವಾಗಿರುವಂಥದ್ದು. ಯಾವ ರೀತಿ ಇದೆ ಅಂತೇಳಿ ನೋಡಿ ಪರಿಸ್ಥಿತಿ. ಸಂಪೂರ್ಣವಾಗಿ ಕಾಡು ಬೆಳೆದು ನಿಂತಿರುವಂಥದ್ದು. ಇದು ರೋಡಲ್ಲಿರುವ ಕಾಡು ಮಾತ್ರ ಅಲ್ಲ, ಮನೆ ಪಕ್ಕದಲ್ಲಿ ಫೌಂಡೇಶನಲ್ಲಿ ಮರಗಳು, ಕಾರುಗಳೆಲ್ಲ, ಗಿಡಗಳೆಲ್ಲ ಬೆಳೆದು ಯಾವ ರೀತಿ ಇದೆ ಅಂತ ನೋಡಿ. ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಿಲ್ಲ, ಅದಾಗಬೇಕು. ಜೊತೆಗೆ ನೀರಿನ ವ್ಯವಸ್ಥೆ ಆಗಬೇಕು, ಈ ಕಾರುಗಳನ್ನು ಕಡಿಬೇಕು, ಯಾವುದೂ ಆಗಿಲ್ಲ. ಆದರೆ ಉಸ್ತುವಾರಿ ಸಚಿವರು ಇತ್ತೀಚೆಗೆ ಬಂದವರು ಹೇಳ್ತಾರೆ, ಒಂದು ತಿಂಗಳು ಒಳಗಡೆ ಮನೆಗಳನ್ನು ಹಂಚಿಕೆ ಮಾಡ್ತೀವಿ ಅಂತೇಳಿ. ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಇದು ಇನ್ಫೋಸಿಸ್ ವತಿಯಿಂದ ನಿರ್ಮಾಣವಾದಂಥ ಮನೆ. ಇದು 2019ರಲ್ಲಿ ಕಾಮಗಾರಿ ಆರಂಭವಾಗಿರುವಂಥದ್ದು. ನಂತರ ಈ ಕಾಮಗಾರಿ ಮುಗಿದು 2 ವರ್ಷ ಆಗಿದೆ, ಆದರೂ ಕೂಡ ಇದುವರೆಗೆ ಕೊಟ್ಟಿಲ್ಲ. ಎಲ್ಲ ಡೋರ್ಗಳು ಕಿತ್ಕೊಂಡು ಬರ್ತಾ ಇದೆ. ಆದ್ದರಿಂದ ಇದು ಯಾವಾಗ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲವನ್ನು ರೆಡಿ ಮಾಡಿ ನಂತರ ಸಂತ್ರಸ್ತರಿಗೆ ಹಂಚಿಕೆ ಮಾಡಬೇಕಾಗಿದೆ. ಇನ್ನೂ ಕೂಡ ಸಾಕಷ್ಟು ಸಂತ್ರಸ್ತರು ಮನೆ ಇಲ್ಲ, ಬೇಗ ಕೊಡಿ ಅಂತೇಳಿ ಆಗ್ರಹ ಮಾಡ್ತಿದ್ದಾರೆ. ಯಾವಾಗ ಕೊಡ್ತಾರೆ ಅಂತ ಹೇಳಿ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.